ಆರಕ್ಷಕರಿಂದ ಇದ್ರೆ ನಮ್ಮ ಪರಿಸ್ಥಿತಿ ಆಗುತ್ತೆ ಅಂತ ನಿಮ್ಗೂ ಗೊತ್ತು, ನಮಗೂ ಗೊತ್ತು, ಇಡೀ ಜಗತ್ತಿಗೆ ಗೊತ್ತಿದೆ ವಿಷಯ. ಅಂತ ಆರಕ್ಷಕರ ಬಗ್ಗೆ ಅಷ್ಟು ಕೆಟ್ಟದಾಗಿ ಎಲ್ಲರೂ ಒಂದ್ ಕಡೆ ನಡೆದಿರ್ಬೇಕಲ್ವಾ? ಯಾರು ಒಬ್ರು ಆರಕ್ಷಕರು ಆತರ ಮಾಡಿರ್ಬೇಕಲ್ವಾ? ಮಾಡಿದ್ ಎಲ್ಲೋ ಒಂದ್ ಕಡೆ ಉದಾಹರಣೆ ಇದ್ರೆ ಅದನ್ನ ತೋರಿಸಿದ್ರೆ ಪರವಾಗಿಲ್ಲ. ಎಲ್ಲೂ ಇಲ್ಲದೆ ಇರೋದನ್ನ ಅದ್ ಹೇಗ್ ತೋರಿಸ್ತಾರೆ? ಅದು ಒಂದೇದು. ಎರಡನೇದಾಗಿ ಆರಕ್ಷಕರು ಅತ್ಯಂತ ಶಿಸ್ತುಬದ್ಧರಾಗಿರ್ತಕ್ಕಂಥವ್ರು. ಎಂತಹ ದಿನಗಳೇ ಇರಲಿ, ಅವ್ರು ಜನರಿಗೆ ಕಾಣಿಸ್ಕೋಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ಕೋತಾರೆ ಜನಗಳಿಗೆ, ಅಷ್ಟೇ ಸೇವೆಯನ್ನು ಕೊಡ್ತಾರೆ. ಅವರ ಮುಖಶೈಲಿ, ಅವರ ಹಾವಭಾವಗಳು, ಅವ್ರು ಹಾಕ್ತಕ್ಕಂಥ ಡ್ರೆಸ್ ಕೋಡ್ಗಳು ಎಲ್ಲದಕ್ಕೂ ಇದೆ. ಅಂತಹದ್ದು ರೌಡಿ ತರ ಆರಕ್ಷಕರ ಡ್ರೆಸ್ ಗಳನ್ನ ಹಾಕ್ಬಿಟ್ಟು, ಗಡ್ಡಗಳನ್ನು ಬಿಟ್ಬಿಟ್ಟು, ಹೇಗ್ ಬೇಕಾದಾಗ ಇಚ್ಛೆ ಬಂದ ಹುಚ್ಚು ತರ ಕೂದಲುಗಳನ್ನು ಬಿಟ್ಬಿಟ್ಟು ಆರಕ್ಷಕರಿಗೆ ಅವಮಾನ ಮಾಡ್ತಿದ್ದಾರೆ, ನಾರಿಯರಿಗೆ ಅವಮಾನ ಮಾಡ್ತಿದ್ದಾರೆ, ಒಂದು ಜನಾಂಗದ ಮನಸ್ಸನ್ನು ನಿಲ್ಲಿಸ್ತಿದ್ದಾರೆ. ಇದು ಒಂದು ಭಾಗ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದ್ರಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಅವರು ಬರ್ಕೊಂಡಿದ್ದಾರೆ, ಏನ್ ಬರ್ಕೊಂಡಿದ್ದಾರೆ ಅಂದ್ರೆ, ಯಾವ್ದೋ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹೋಗ್ಬೇಕಾದ್ರೆ ಒಳಗ್ ಬಿಡದೆ ಇರೋದಕ್ಕೆ ಕೋಪ ಬಂದು ಇದನ್ನ ಈ ತರದ್ದೆಲ್ಲ ತೆಗೆದಿದ್ದೀನಿ ಅಂತ. ಅಂದ್ರೆ ನಿಮ್ ಮನೆ ನಿಮ್ ಮನೆ ನಮ್ಗೆ ಪ್ರವೇಶಿ ಅಲ್ವಾ? ನಮ್ಮ ಮನೆಯಲ್ಲಿ ಎಲ್ಲರನ್ನೂ ಬಿಟ್ಕೊಳ್ಬೇಕಾ? ನೀವು ಮಂದಿರಕ್ಕೆ ಬಿಟ್ಟಿಲ್ಲ, ಸಾರ್ವಜನಿಕ ಸ್ಥಳಕ್ಕೆ ಬಿಟ್ಟಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ. ಮನೆಯ ಒಳಗೆ ಇವ್ರಿಗೆ ಎಲ್ಲಿ ಬೇಕಾದಲ್ಲಿ ಕರ್ಕೊಂಡ್ ಬಂದ್ಬಿಡ್ಬೇಕಾ? ಅದು ತಪ್ಪಲ್ವಾ? ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಮೇಲೆ ಆಕ್ರೋಶ ಅಲ್ಲ, ಇದು ನಮ್ಮ ಆಕ್ರೋಶ ಅವ್ರು ಮಾಡಿರೋ ಕೃತ್ಯದ ಮೇಲೆ. ಅದನ್ನ ನಾವು ಸದ್ಯಕ್ಕೆ ನಿಮ್ಮ ಮುಂದೆ ಹೊರ ಹಾಕ್ತಾ ಇದೀವಿ ಅಷ್ಟೇ ಹೊರತು ನಿಮ್ಮ ಮೇಲೆ ನಾವು ಅಗೌರವದಿಂದ, ತಿರಸ್ಕಾರದಿಂದ ಮಾತನಾಡ್ತಿಲ್ಲ. ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇದೆ, ನೀವು ಹಿಂದೆ ನಮ್ಗೆ ನ್ಯಾಯ ಒದಗಿಸ್ಕೊಟ್ಟಿದ್ದೀರಿ, ಆ ಕಾರಣಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ಇದು ಒಂದು ಭಾಗ. ಇವತ್ತು ಕಾಟೇರ ಫಿಲ್ಮ್ದು 55 ದಿನದ ಸಂಭ್ರಮದ ಆಚರಣೆ ಮಾಡ್ತಿದ್ದಾರೆ ಅವರು. ಏನು ಸಂಭ್ರಮದ ಆಚರಣೆ ಮಾಡ್ತಿರೋದು? ಅಲ್ಲಿ ಅವಿನಾಶ್ ಅವರು ಒಂದು ಸೀನಲ್ಲಿ ಬಂದ್ಬಿಟ್ಟು ಯಾವುದೋ ಒಬ್ಬ ಬಂದು ವ್ಯಕ್ತಿ ಮುಟ್ಟಿದ ಶಾನುಭೋಗರು ಅಂತ ಹೇಳ್ಬಿಟ್ಟು ಅವನು ನಾಮಗಳನ್ನೆಲ್ಲ ಹಾಕೊಂಡು, ಗಂಧಾಕ್ಷಿತೆ ಹಾಕೊಂಡು, ವಿಷ್ಣುವಿನ ನಿರ್ಮಾಲ್ಯ ರೂಪವಾದಂತಹ ನಾಮಗಳನ್ನ ಹಾಕೊಂಡು ಅವ್ನು ಮುಟ್ಟಿದ ಅಂತ ಹೋಗಿ ಸ್ನಾನ ಮಾಡ್ತಾರೆ. ಯಾವ ಬ್ರಾಹ್ಮಣರು ಸ್ನಾನ ಮಾಡ್ತಾರೆ? ಯಾರು ಮಾಡ್ತಾ ಇಲ್ಲ. ಅಂತಹದನ್ನ ನಾವು ಪ್ರತಿ ಸಲ ಬ್ರಾಹ್ಮಣರು ಯಾಕೆ ಟಾರ್ಗೆಟ್ ಆಗ್ತಾ ಇದೀವಿ? ಇವ್ರಿಗೆ ಪ್ರತಿ ಸಲ ನಾವೇ ಹೋರಾಟ ಮಾಡ್ಬೇಕಾ ಬಂದು ಕೂತ್ಕೊಂಡು? ನಾನ್ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳಿ ಹೇಳ್ತಕ್ಕಂಥದ್ದು ಏನಂದ್ರೆ, ನಿರ್ಮಾಪಕರಿಗೆ, ನಟರಿಗೆ, ನಿರ್ದೇಶಕರಿಗೆ, ವಿಶೇಷವಾಗಿ ಸೆನ್ಸಾರ್ ಬೋರ್ಡ್ ಅವರಿಗೆ ಏನ್ ಮಾಡ್ತಿರ್ತಾರೆ? ಸೆನ್ಸಾರ್ ಬೋರ್ಡ್ ಅವರು ಪ್ರತಿ ಸಲ ಹೀಗೆ ಕೊಟ್ಬಿಟ್ಟು ಗಲಾಟೆಗಳಾದ ಮೇಲೆ ಅದು ತುಂಡು ಹಾಕ್ಬೇಕಾದನ್ನ ನಾವು ತಾವು ಒಬ್ಬ ದೊಡ್ಡ ಅಧ್ಯಕ್ಷರು ದೊಡ್ಡ ಸ್ಥಾನದಲ್ಲಿರುವಾಗ ನಿಮ್ಮ ಅವಧಿಯಲ್ಲಿ ಇವೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಹಿಂದೆ ಆರಕ್ಷಕರ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ರಾಘವೇಂದ್ರ ಔರಾದ್ಕರ್ ಸಾಹೇಬರು ಇದ್ದಾಗ ಅತಿ ಉನ್ನತ ಸ್ಥಾನದಲ್ಲಿ ಇಡೀ ಆರಕ್ಷಕರ ಕುಟುಂಬಗಳಿಗೆ, ಮುಂದೆ ಬರ್ತಕ್ಕಂಥ ಆರಕ್ಷಕರಿಗೆಲ್ಲ ಜನ್ಮ ಧನ್ಯ ಆಗೋ ತರ ಕೆಲವೊಂದಿಷ್ಟು ಅನುಕೂಲತೆಗಳನ್ನು ಮಾಡಿಟ್ಟೋದ್ರು. ಆ ಮುಖಾಂತರವಾಗಿ ನಿಮ್ಮಲ್ಲಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದೇನಂದ್ರೆ, ದಯವಿಟ್ಟು ನೀವಿರುವಾಗ ಈ ತರಹ ಯಾವುದೋ ಒಂದು ಜನಾಂಗ, ಯಾವುದೋ ಒಂದು ವರ್ಗ, ನಮ್ಮ ಹಿಂದೂ ಸನಾತನ ಧರ್ಮ ಯಾವುದೋ ಒಂದು ಗುಂಪಿಗೆ, ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗದಿರೋ ತರ ಚಿತ್ರಗಳಲ್ಲಿ ಯಾವುದೇ ಸೀನ್ಗಳು ಬರಬಾರದು. ಸಂಸಾರ ಮಂಡಳಿಗೂ ಕೂಡ ನೀವು ವಿಶೇಷವಾಗಿ ಇದಕ್ಕೆ ಗಮನ ತಂದು ಅವ್ರಿಗೂ ಕೂಡ ನೀವು ಇದಕ್ಕೇನು ಕಾನೂನು ರೀತಿಯಲ್ಲಿ ಅತ್ಯಂತ ಬಿಗಿ ಬಂದೋಬಸ್ತ್ ಮಾಡೋಕ್ಕಾಗತ್ತೆ. ನೀವು ಅಧ್ಯಕ್ಷರಿದ್ದಾಗ ಒಬ್ಬ ನಾವ್ ಹೇಳ್ತೀವಿ ಏನಂದ್ರೆ, ರಾಜ ಕಾಲಸ್ಯ ಕಾರಣಂ ಅಂತಂದು. ರಾಜ ಏನಾಗಿರ್ತಾರೆ ಅಂದ್ರೆ ಕಾಲಸ್ಯ ಕಾರಣ. ನೀವು ನಿಮ್ಮನ್ನ ಚಿತ್ರಮಂಡಲಿಗೆ ನಾವು ರಾಜನ ಸ್ಥಾನದಲ್ಲಿ ನೋಡ್ತಿದ್ದೀವಿ. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಎಲ್ಲರೂ ನಮ್ಮ ಆರಕ್ಷಕರು ಹೇಳಿದ್ರು, ಗಲಾಟೆ ಮಾಡುವಂಗಿಲ್ಲ, ಮನವಿ ಕೊಡ್ಬೇಕು. ನಾವು ಮನವಿ ಕೊಡೋಕೆ ಬಂದಿದ್ದೀವಿ. ಯಾಕೆ ಅಂದ್ರೆ ನಮಗೆ ಎಲ್ಲದಕ್ಕೂ ಗಲಾಟೆ ಮಾಡೋದು, ಪ್ರತಿಭಟನೆ ಮಾಡೋದು, ಗಲಾಟೆಗೆ ಅತಿ ದೂರ ಹೌದು. ನಾವು ಗಲಾಟೆ ಮಾಡೋದಿಲ್ಲ, ಅವ್ರಿಗೂ ಕೊಡ್ತೀವಿ. ಆ ಕಾರಣದಿಂದಾಗಿ ಕಾಟೇರ ಫಿಲ್ಮ್ ಅಲ್ಲಿ ಇರ್ತಕ್ಕಂತಹ ಆ ದೃಶ್ಯದ ಎರಡು ಅಲ್ಲ ಸರ್, ಒಂದೊಂದಕ್ಕೂ ಒಂದೊಂದ್ಸರಿ ಒಂದು ಗಲಾಟೆ ಮಾಡ್ಬೇಕಾ ನಾವು? ಸರ್ ಈಗ ನಾನು ಹೇಳ್ತೇನೆ, ಸರ್ವತ್ರ ಸಾಧನಮ್ದು ಆ ನಿರ್ಮಾಪಕ ನಿರ್ದೇಶಕರದು ನಮಗೆ ಆ ಚಿತ್ರವನ್ನ ಮಾಧ್ಯಮದ ಮುಖಾಂತರ ನಮಗೆ ಅವರು ಮಾಧ್ಯಮದವ್ರನ್ನ ಇಟ್ಕೊಂಡು ನಮ್ಗೆ ಆ ಚಿತ್ರವನ್ನ ನೋಡಿಸ್ಬೇಕು. ಅವರು ಅಕಸ್ಮಾತ್ ಯಾವುದೇ ಒಂದು ಧರ್ಮಕ್ಕೆ ಚ್ಯುತಿ ಬರುವಂತದ್ದಿದ್ರೆ ಆ ಸನ್ನಿವೇಶ ತೆಗಿಬೇಕು ಅವರು ಅತಿ ಶೀಘ್ರದಲ್ಲಿ. ಇಲ್ಲಾಂದ್ರೆ ಅವ್ರು ನಾಡಿದ್ದು ರಿಲೀಸ್ ಮಾಡಿದಾಗ ಸಂಸ್ಕೃತ ಅದ್ರಲ್ಲಿ ಅಸಂಸ್ಕೃತವೇ ಇದು ವಿಚಾರ ಸರ್. ಈಗ ಸಂಸ್ಕೃತ ಕೊಡ್ತೀನಿ, ನಿಮ್ಗೆ ಅರ್ಥ ಆಯ್ತಲ್ಲ ಸರ್? ಈಗ ದಯವಿಟ್ಟು ಮುಂದೆ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಸರ್ ಅಷ್ಟು ಹೇಳಿದ್ರು ಕೂಡ ದಯವಿಟ್ಟು ಕಾರ್ಯಪ್ರವೃತ್ತರಾಗಬೇಕಾಗಿ ಎಲ್ಲರ ಪರವಾಗಿ ಕೇಳ್ಕೊಂತ ಇದೀವಿ ಸರ್. ದಯವಿಟ್ಟು ನಾವು ಪ್ರತಿಭಟನೆ ಮಾಡೋದು, ಗಲಾಟೆ ಮಾಡೋದು ನಮ್ಗೆ ಇಲ್ಲಿ ವಿಚಾರ ಇಲ್ಲ. ದಯವಿಟ್ಟು ಈಗ ನಮಗೆ ಪರಿಹಾರ ಒದಗಿಸಿ ಅವ್ರು ಸರಿ ಮಾಡ್ಬಿಟ್ರೆ, ಯಾಕಂದ್ರೆ ನಾವು ಗಲಾಟೆಗೂ ಮಾಡೋರಲ್ಲ ಸರ್. ಇದನ್ನ ನಮ್ಗೆ ತುಂಬಾ ಜನ ಇದಕ್ಕೆ ಸ್ಟೇ ತರೋಣ ಅಂತ ಹೊರಟರು. ನಾವು ಯಾವುದೇ ನೀವು ನನಗೆ ಒಂದ್ಸತಿ ಹೇಳಿದ್ರಿ, ನನಗೆ ಒಬ್ಬ ನಿರ್ಮಾಪಕ ಫಿಲ್ಮ್ ತೆಗಿಬೇಕು ಎಷ್ಟು ಕಷ್ಟ ಇರುತ್ತೆ ಗುರುಗಳೇ ಅಂತ ನೀವು ನನಗೆ ಈ ಮಾತು ಹೇಳಿದ್ರಿ, ಜ್ಞಾಪಕ ಇರಬೇಕಲ್ವಾ? ನಾನು ಶಕ್ತಿ ಇದೆ ಅಂತ ಸ್ಟೇ ತರೋದು ಮುಖ್ಯ ಅಲ್ಲ. ಅವನು ಅವ್ನ ಕುಟುಂಬಕ್ಕೆ ತೊಂದರೆ ಆಗಬಾರ್ದು, ಆ ತೊಂದರೆ ಜನಾಂಗಕ್ಕೂ ತೊಂದರೆ ಆಗಬಾರ್ದು. ಯಾವ ಧರ್ಮಕ್ಕೂ ನಿಮ್ಮನ್ನ ಕೇಳ್ಕೊಂತ ಇದೀವಿ. ಬೇಕಾದಷ್ಟು ಅನುಭವ ಇರ್ತದಲ್ಲ. ಈಗ ತಕ್ಷಣ ಇರಬಹುದು, ದೊಡ್ಡ ದೊಡ್ಡ ನಟರು ಇರಬಹುದು, ಹೊಸಬರು ಇರಬಹುದು, ಅವ್ರಿಗೂ ಮಾನವೀಯತೆ ಇರ್ತದ, ಹ್ಯುಮ್ಯಾನಿಟಿ ಇರ್ತದಲ್ಲ. ಯಾವ ಸೀನಿಂದ ಸಮಾಜದಲ್ಲಿ ಗಲಭೆ ಉಂಟಾಗುತ್ತೆ, ಇನ್ನೊಬ್ಬ ಒಂದು ಯಾವುದೋ ಒಂದು ವರ್ಗಕ್ಕೆ ಮನಸ್ಸಿಗೆ ತೊಂದರೆ ಆಗುತ್ತೆ ಸರ್. ಹೇಳಿ ಅಲ್ಲ ನೋಡಿದ್ರ ಸರ್, ಈಗ ಆ ವಿಷಯ ಬೇಡ.
ಆ ಹುಡುಗ ಬಂದು ನೀರು ಕೇಳ್ತಾನೆ. ಆ ಹುಡುಗ ನೀರು ಕೇಳೋಕೆ ಬಂದಾಗ ಲೋಟ ಇನ್ನೊಂದು ಲೋಟ ಕೊಡಕ್ಕೆ ಬಂದರೆ ಉಳಿತಾನೆ ಅವನು. ಏಯ್ ಅಸ್ಪೃಶ್ಯದ ನೀರು ಕೊಡಬೇಡ್ರಿ ಅಂತ ಅವನು ನೋವಾಗಿರೋ ನನಗೆ. ಎಲ್ಲೂ ಇಲ್ಲ ಅಂತಾನೆ ಹೇಳ್ತಾ ಇದೀವಿ ನಾವು. ಅಲ್ಲ ಸರ್ ಇಲ್ಲ ಅಂತ ಸಿನಿಮಾನ ಸಿನಿಮ್ಯಾಟಿಕ್ ಕೊಡಿ ಸರ್, ಅದನ್ನ ಬೇರೆ ತರ ಬಿಂಬಿಸ್ಬೇಡಿ ಸರ್. ಅದೇ ಸಿನಿಮಾದಲ್ಲಿ ಅದೇ ಅವಿನಾಶ್ ನೀರ್ ಕೊಟ್ಟಾಗ ಅದು ತಪ್ಪೇ. ಮುಟ್ಟಲೇ ಸರ್, ಅದು ತಪ್ಪು. ಅದು ತಪ್ಪೇ. ಅದನ್ನ ಖಂಡಿಸ್ತೀವಿ. ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಆ ತರ ಎಲ್ಲೂ ನಡೀತಾ ಇಲ್ಲ ಅಂತ ಎಲ್ಲೂ ಕೂಡ ನಡೀತಾ ಇರೋದನ್ನ ಇತಿಹಾಸದಲ್ಲಿ ಆ ಥರ ಆಗಿಲ್ಲ. ಇತಿಹಾಸ ಸೃಷ್ಟಿ ಮಾಡಿರೋದು ಅದು. ಸರ್ವತ ಸಾಧನ ಸರ್, ಈಗ ನಮ್ಗೆ ಎರಡಕ್ಕೂ ಆಗ್ಬೇಕು. ತಮ್ಮ ಮುಖಾಂತರವಾಗಿ ತಮ್ಮ ಮೇಲೆ ಎರಡಕ್ಕೆ ಸರ್, ಮುಂದೆ ಯಾವ್ದು ಈ ತರ ಆಗದಿರೋ ತರ ನಮ್ಮ ಚಲನಚಿತ್ರ ಮಂಡಳಿ ಒಂದು ಅದನ್ನ ಬೈಪಾಸ್ ಮಾಡ್ಬೇಕು ಸರ್. ಒಂದು ಇನ್ನೊಂದೇನಂತಂದ್ರೆ ಸರ್, ನೇರವಾಗಿ ಹೇಳ್ತಾ ಇದೀವಿ, ನಾಡಿದ್ದವರು ರಿಲೀಸ್ ಮಾಡ್ಬೇಕು ಅಂತ ಯಾವ್ದಾದ್ರು ಪೋಸ್ಟರ್ ಮಾಡ್ತೀನಿ ಅಂತ ರಿಲೀಸ್ ಹಾಕಿದ್ದಾರೆ. ದಯವಿಟ್ಟು ಅದಕ್ಕೆ ಅವ್ರು ತರಲಿಲ್ಲ ಅಂತ ಬೃಹತ್ತಾಗಿ ನಾವು ಪ್ರತಿಭಟನೆ ನಾವು ಮಾಡ್ಬೇಕಾಗುತ್ತೆ ಸರ್. ಅದಕ್ಕೆ ಅವಕಾಶ ಕೊಡಬೇಡಿ ಸರ್. ಕಾನೂನು ಪ್ರಕಾರವಾಗಿ ಅಂತ ಹೇಳಿದಾರೆ ಅವರು. ಮಾಡಬಾರ್ದು. ಎಲ್ಲರೂ ಬನ್ನಿ. ಶುಕ್ರವಾರ ನಾಳೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆನಂದ್ ಬಾಬು. ಈ ಕಡೆ ಬನ್ನಿ. ಸರ್, ಅತಿ ಶೀಘ್ರದಲ್ಲಿ ಇವತ್ತು ನಮ್ಗೆ ಇದಕ್ಕೆ ಬಗ್ಗೆ ಅವರು ಸಮಾವೇಶ ಕೊಡಬೇಕು. ಯಾಕೆಂದ್ರೆ ನಾಡಿದವ್ರು ರಿಲೀಸ್ ಮಾಡ್ತೀನಿ ಅಂದಾಗ ನಾಳೆ ನಮ್ಗೆ ಅವರ ಚಲನಚಿತ್ರ ಮಾಧ್ಯಮದವ್ರ ಮುಂದೆ ನಾವು ನೋಡಿಸ್ಬೇಕು. ಮಾಧ್ಯಮದವ್ರಿಗೂ ಕೂಡ ಅದ್ರ ಏನ್ ತಪ್ಪು ಮಾಡಿದ್ದಾರೆ, ಏನ್ ಸರಿ ಮಾಡಿದ್ದಾರೆ ಅಂತ ಗೊತ್ತಾಗ್ಬೇಕು. ಅದನ್ನ ಇದು ಯಾವುದೇ ಧರ್ಮಕ್ಕೂ ಚ್ಯುತಿ ಬಾರದ ತರ ಇದನ್ನ ನಡ್ಕೋಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಹಿಂದೂ ಧರ್ಮದ ಪರವಾಗಿ ನಿಮ್ಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದೀವಿ ಸರ್. ಅಷ್ಟು ಮಾತ್ರ ಹೇಳಬಲ್ಲೆ. ಅತಿ ಶೀಘ್ರದಲ್ಲಿ ಇವತ್ತು ನಮ್ಗೆ ಅದಕ್ಕೆ ಯಾರು ಬಾಗಿಲು ಪೂರ್ತಿ ತಳ್ಳಿ ಬರುತ್ತೆ ಒಂದು ಕಡೆ ಬನ್ನಿ ಹೊರಗಡೆ ಸೇರಿದೆ ಬನ್ನಿ. ಪೂರ್ತಿ ರಮೇಶ ಬಾಲ್ ತಳ್ಳ ಪೂರ್ತಿ ಇದು. ಅಧ್ಯಕ್ಷರೇ, ಮುಂದೆ ಫೋನ್ ಮಾಡಿದ್ದೆ. ಅವರು ಒಂದು ನಿಮ್ಮಲ್ಲಿ ಚಲನಚಿತ್ರ ತೆಗೆದರೆ ಧೈರ್ಯ ಸರ್ವಂತ ಸಾಧನ ಮಾಡಿದ್ರು. ಫೇಸ್ಬುಕ್ಕಲ್ಲಿ ನೋಡಿದಾಗ ಆನಂದ್ ಬಾಬು ಇದನ್ನು ಹಾಕಿದ್ದಾರೆ. ಆಮೇಲೆ ಆನಂದ್ ಬಾಬು ಅಂತ ಯಾರು ಅವರು ಈ ಫಿಲಮ್ ನಿರ್ಮಾಪಕರು ಅಂತ ಹಾಕೊಂಡು ಮುಖಪುಸ್ತಕದಲ್ಲಿ ಅವ್ರು ಹಾಕಿದ್ದಾರೆ. ಅದ್ರ ಉದ್ದೇಶಾರ್ಥವಾಗಿ ನಮ್ಮ ಹತ್ರ ಮಾತಾಡಬೇಕು ಅನ್ನೋ ಉದ್ದೇಶಾರ್ಥವಾಗಿ ನಾವು ಫೋನ್ ಮಾಡಿದ್ವಿ. ನೀವು ಬ್ಯುಸಿಗಿದ್ದು ಬನ್ನಿ ಅಂತಂದ್ವಿ. ಆ ಸಮಯದಲ್ಲಿ ಆಗಲಿಲ್ಲ. ಬಟ್ ಅವ್ರಿಗೂ ಕೂಡ ಫೋನ್ ಮಾಡಿದಾಗ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಆ ಉದ್ದೇಶಾರ್ಥವಾಗಿ ನಾವು ಬಂದಿದ್ದೀವಿ. ಆ ಚಿತ್ರದಲ್ಲಿ ನಿಮ್ಮ ಮನವಿ ಮಾಡ್ತಾ ಇದ್ದೀವಿ. ಹಿಂದೂ ಸಂಸ್ಕೃತಿಗೆ ಮತ್ತು ಬಹಳ ಮಹತ್ವವಾಗಿ ನಾವು ನೀವು ಎಲ್ಲ ಕೊಡ್ತಕ್ಕಂಥ ರುದ್ರಾಕ್ಷಿಗಳು ಹಾಕೋದಾಗಿ, ಅದನ್ನು ಹಾಕ್ಕೊಂಡು ಅತ್ಯಾಚಾರ ಮಾಡೋದಾಗಿ ಮತ್ತು ತುಳಸಿ ಮಾಲೆಗಳನ್ನ ಹಾಕ್ಕೊಂಡು ಅತ್ಯಾಚಾರ ಮಾಡೋದಾಗಿ ಇದನ್ನೆಲ್ಲಾನು ಅದರಲ್ಲಿ ಚಿತ್ರೀಕರಿಸಿ ಅದರಲ್ಲಿ ಹಾಕಿದ್ದಾರೆ. ಆರಕ್ಷಕರಿಗಿನ ಕೆಡಿಸ್ತಾ ಇರೋದಾಗಲಿ, ಆರಕ್ಷಕರು ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡತಕ್ಕಂಥ ಸೀನ್ಗಳನ್ನು ಅದನ್ನು ಮುಖಪುಸ್ತಕದಲ್ಲಿ ಹಾಕಿ ಅದನ್ನು ಮಾಡಿದ್ದಾರೆ. ವಿಜುವಲ್ ಫೇಸ್ಬುಕ್ಕಲ್ಲಿ ಅದನ್ನು ಹಾಕಿದ್ದಾರೆ. ಒಂದು ಇನ್ನೊಂದು ಉದ್ದೇಶ ಏನಪ್ಪ ಅಂತಂದರೆ, ಒಂದು ಹಿಂದೂ ಧರ್ಮದ ಸಂಸ್ಕೃತಿ ಹೆಣ್ಣನ್ನು ವಿಕೃತವಾಗಿ ಅದನ್ನು ನೋಡಿಸಿದ್ದಾರೆ. ಇದೆಲ್ಲನೂ ಯಾತಿಗೋಸ್ಕರ ಹಿಂದೂ ಧರ್ಮದ ಬಗ್ಗೆ ಕೋಪ ಇದೆ. ಇದಾಗಲೇ ಲಾಸ್ಟ್ ಟೈಮ್ ಕೂಡ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಕೆಲವೊಂದು ಮಾಡಿದಾಗ ಅಲ್ಲಿ ನೋಡಿ ಈ ವಿಚಾರಾರ್ಥವಾಗಿ ತಮಗೂ ನಾನು ವಾಟ್ಸಪ್ ಮುಖಾಂತರ ತಮಗೆ ಕಳಿಸಿದ್ದೆ. ನೋಡಿ ಈ ಥರ ಎಲ್ಲನೂ ಹಾಕಿ ರುದ್ರಾಕ್ಷಿಗಳು ಹಾಕ್ಕೊಂಡು ಅತ್ಯಾಚಾರಗಳು ಮಾಡ್ತಕ್ಕಂಥದ್ದು ಮತ್ತು ಕೆಲವು ಭಾಷೆಗಳನ್ನ ಉಪಯೋಗಿಸಿರ್ತಕ್ಕಂಥದ್ದು ಇದೆಲ್ಲನೂ ಜನಕ್ಕೆ ಏನು ಇದು ಕೊಡ್ತದೆ, ಮೆಸೇಜ್ ಕೊಡ್ತದೆ. ಆರಕ್ಷಕರ ಒಂದು ಬಹಿರಂಗವಾಗಿ ಎಲ್ಲೂ ಕೂಡ ಗಡ್ಡ ಬಿಟ್ಕೊಂಡಾಗಲಿ ಆರಕ್ಷಕರು ಕೂಡ ಎಲ್ಲೂ ಕೂಡ ಇಂಥ ಕೆಲಸಗಳು ಮಾಡಿರೋದು ನಮ್ಮ ಗಮನದಲ್ಲಿ ಎಲ್ಲಿದೆಯೋ ಗೊತ್ತಿಲ್ಲ. ಆದರೆ ಅವರು ಕೂಡ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಹಿಂದೂ ಸಂಸ್ಕೃತಿ ಅಂತಕ್ಕಂಥ ಹೆಣ್ಣು ಮಕ್ಕಳು ಮುಂದೆ ಆರಕ್ಷಕ ಠಾಣೆಗಳು ಹೇಗೆ ಹೋಗ್ತಾರೆ ಅವರು? ಯಾತಿಗೆ ಈ ಥರ ಒಂದು ವಿಕೃತವಾದಂಥ ಚಲನಚಿತ್ರಗಳನ್ನ ದಯವಿಟ್ಟು ಅತಿ ಶೀಘ್ರದಲ್ಲಿ ನಮ್ದು ಸಂಪೂರ್ಣ ಹಿಂದೂ ಸನಾತನ ಧರ್ಮಕ್ಕೆ ಯಾತಿಗೆ ತೊಂದರೆ ಮಾಡ್ತಾ ಇದ್ದಾರೆ? ರುದ್ರಾಕ್ಷಿ ಹಾಕೊಂಡು ಮಾಡಿದ್ರೆ, ತುಳಸಿ ಹಾಕೊಂಡು ಮಾಡೋದು, ಒಂದು ಹಿಂದೂ ಧರ್ಮದ ಹೆಣ್ಣು ಅತ್ಯಾಚಾರ ಮಾಡೋದು, ಇದನ್ನೇ ಚಿತ್ರ ನೋಡಿಸ್ತಾ ಇದ್ರೆ ನಮ್ಮ ಚಿತ್ರರಂಗದಲ್ಲಿ ಬಹಳಷ್ಟು ಚಲನಚಿತ್ರಗಳನ್ನು ಕೊಡೋದಕ್ಕೆ ಏನಿದೆ ಕರ್ನಾಟಕದ ಚಿತ್ರಗಳು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ, ವಿಷ್ಣುವರ್ಧನ್ ಆಗಲಿ, ಅಂಬರೀಷ್ ಅಣ್ಣನಾಗಲಿ, ಶಂಕರ್ ನಾಗ್ ಎಂತೆಂಥ ಮೆಸೇಜ್ ಹೋಗ್ತಾ ಇತ್ತು, ಬಬ್ರುವಾಹನ ಆಗಲಿ, ಎಂತೆಂಥ ಮೆಸೇಜ್ ಹೋಗ್ತಾ ಇತ್ತು ಅಂದ್ರೆ ಹೀಗೆ ನಡ್ಕೋಬೇಕು ಜನ ಅಂತ ಕಲ್ತ್ಕೊಳ್ಳುವಂತ ಈ ತರ ಎಲ್ಲ ತೆಗೆಯುವಂತ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇಂತಹ ಒಂದು ಚಿತ್ರಗಳನ್ನ ತೆಗೆದು ದಯವಿಟ್ಟು ಅತಿ ಶೀಘ್ರದಲ್ಲಿ ಈಗಲೇ ಆ ನಿರ್ಮಾಪಕರು ನಿರ್ದೇಶಕರನ್ನು ಕರೆದು ಅವ್ರ ಮನಸ್ಥಿತಿ ಮಾಡೋದನ್ನ ನಾವು ತಿಳ್ಕೋಬೇಕು. ಈಗ ನಮ್ಗೆ ಅದಕ್ಕೆ ಪರಿಹಾರ ಕೊಡಿಸ್ಬೇಕು, ಮುಂಚಿತವಾಗಿ ಅದನ್ನು ನಾವು ತೆಗಿಬೇಕು. ಅದಕ್ಕೆ ನಾವು ಆಗ್ರಹ ಪಡ್ತಾ ಇದ್ದೀವಿ. ಇವತ್ತು ಒತ್ತಾಯದ ಪೊಲೀಸ್ನವ್ರು ಹೇಳಿದ್ರು ಒತ್ತಾಯದ ಮೇರೆಗೆ ನಾವು ಕೆಲವು ಜನಗಳು ಮಾತ್ರ ಇಲ್ಲಿದ್ದೀವಿ, ಮಿಗ್ದವರೆಲ್ಲ ಆಚೆ ಇದ್ದಾರೆ. ಯಾಕಂದರೆ ನಾವು ನಿಮ್ಗೊಂದು ಮನವಿ ಕೊಡಬೇಕು.
ನೀವು ತೆಗಿಲಿಲ್ಲ ಅಂತಂದ್ರೆ ಮುಂದಿನ ಕಾನೂನು ರೀತಿಯಾಗಿ ಏನಾದ್ರು ಹೋರಾಟಗಳು ಮಾಡಬೇಕಾಗುತ್ತೋ ಮಂಡಳಿಗೂ ನಾವು ವಿಷಯ ತಿಳಿಸಿದ್ದೀವಿ. ಮಂಡಳಿ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಚಲನಚಿತ್ರದ ಬಗ್ಗೆ ಆಗಲಿ ಯಾವ ರಾಜ್ಯಗಳಲ್ಲೂ ಕೂಡ ನಾವು ಕಂಡಂತೆ ಆಗಿದೆ ಅದು ಸೆನ್ಸರ್ ಅದನ್ನ ದಯವಿಟ್ಟು ನಿರ್ಮಾಪಕರ ಮತ್ತೆ ಅಂತ ಹೇಳಿ ಈಗಲೇ ಕರೆಸಿಕೊಡಿ. ಕೊಟ್ಟಾಗ ಅವರೆಲ್ಲ ಇರ್ತಾರೆ, ಕರ್ಸ್ತೀನಿ. ಈಗ ನೀವು ಮಾಡಲೇ ಕರ್ಸೋ ಕೆಲಸ ಆಗಲ್ಲ. ಇಲ್ಲ, ನಿಮ್ಮ ಮನವಿನ ಸ್ಪನ್ಸರ್ ನಾನು ಜವಾಬ್ದಾರಿ. ಅಲ್ಲ ಸ್ಪಾನ್ಸರ್ ಅಲ್ಲ, ನಾಡಿದ್ದು ಅವ್ರು ರಿಲೀಸ್ ಮಾಡಿದ್ಮೇಲೆ ರಿಲೀಸ್ ಮಾಡಕ್ ಆಗಲ್ಲ ಸರ್, ನೀವು ಕರ್ಸ್ತೀನಿ. ಸರಿ, ಸ್ಪಾಟ್ ಅಲ್ಲೇ ಮಾಡಿದ್ರೆ ಆಗಲ್ಲ. ನಾವು ಕಾಯ್ತೇವೆ. ಒಂದ್ ಸೈಡ್ ನಿಮ್ ಕೇಳಿದ್ವಿ, ಅಕಸ್ಮಾತ್ ಮಾಡಿದ್ರೆ ತಪ್ಪು. ಯಾವುದೇ ಧರ್ಮಗಳಿಗೆ ತೊಂದರೆ ಸುದ್ದಿ ಬರ್ಬಾರ್ದು. ಘಾತ ಆಗೋ ಕೆಲಸ ಯಾರು ಮಾಡೋದು, ನಾನು ಮಾಡೋದು ತಪ್ಪು, ನೀವು ಮಾಡೋದು ತಪ್ಪು, ಇವ್ರು ಮಾಡೋದು ತಪ್ಪು. ಹೌದು ಅದನ್ನ ಈ ಹಿಂದೆ ಕೂಡ ನಾನು ಮಾಡಿದ್ದೀನಿ, ನಾನು ಈ ಥರ ಚೆನ್ನಾಗಿ ಗೊತ್ತು. ಹೌದು ಮಾಡಿಕೊಟ್ಟಿದ್ದೀರಾ, ಮಾಡಿಕೊಟ್ಟಿದ್ದೀರಾ. ನ್ಯಾಯನೇ ಮಾಡ್ತೀವಿ. ನೀವು ಹೇಳಿದ್ದು ನನ್ನ ತಲೆಯಲ್ಲಿ ಹೋಯ್ತು. ಒಂದು 4 ಪಾಯಿಂಟ್ಸ್ ಈ ಸಿನಿಮಾಗಳಲ್ಲಿ ಒಂದು ಭವಿಷ್ಯ ನೋಡಿಲ್ಲ, ಬಹುಶಃ ಹೇಳ್ತೀನಿ ನೋಡ್ತೀನಿ ನೋಡಿ. ಕನ್ನಡ ಸಿನಿಮಾಗಳು ಇತ್ತೀಚಿನ ಇಂಟರ್ನ್ಯಾಷನಲ್ ಲೆವೆಲ್ ಮುಂದೋಗಿದೆ. ಇದೇ ಒಂದು ಅನಿಮಲ್ ಸಿನಿಮಾ ನೋಡಿ ನೀವು, ಅನಿಮಲ್ ಅಂತ ಸಿನಿಮಾ ಬಂದಿದೆ, ನೀವು ನೋಡ್ಬಿಟ್ಟು ನಂಗೆ ಹೇಳ್ಬೇಕು. ಆದರೆ ಇದು ಒಂದು ಪರ್ಟಿಕ್ಯುಲರ್ ಜನಾಂಗಕ್ಕೆ ನೋವು ಮಾಡುವಂಥ ಕೆಲಸ ನಾವು ಮಾಡ್ಬಾರ್ದು, ಯಾರು ಮಾಡ್ಬಾರ್ದು. ನಾವು ವಿರೋಧ ನಮ್ದು ಇದೆ, ನಮ್ದು ಇದೆ ವಿರೋಧ ಇದೆ. ಒಂದು ನಿಮಿಷ ಸರ್. ಹಂಗಂತ ಹೇಳ್ಬಿಟ್ಟು ಈಗ ಏನಾಗಿದೆ ಅಂದ್ರೆ ಈ ಸೆನ್ಸಾರ್ ಬೋರ್ಡ್ನವರಿಗೆ ಅವ್ರಿಗೆ ಇರಬೇಕು. ಒಂದೊಂದು ಲ್ಯಾಂಗ್ವೇಜ್ ಒಂದೊಂದು ಮಾಡ್ತಾರೆ, ಒಂದೊಂದು ಲ್ಯಾಂಗ್ವೇಜ್ ಒಂದೊಂದು ಮಾಡ್ತಾರೆ. ಅದೆಲ್ಲ ಸಮಸ್ಯೆ ತುಂಬ ಸೆನ್ಸರ್ ನಿರ್ಮಾಪಕರಿಗೂ ಇರಬೇಕಾಗುತ್ತೆ ಸರ್. ಇದೆ ನಾನು ಹೇಳ್ತಾರೆ ಸರ್, ಅವ್ರಿಗೂ ಅಂತ ಮನಸ್ಥಿತಿ ಇದೆ ಅಂದ್ರೆ ಅವ್ನ ಮನಸ್ಥಿತಿ ಅಂತದ್ದು ಇರಬೇಕಾಗಿತ್ತು. ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಲೆಟರ್ ಕೊಡಿದಿರಲ್ಲ, ಹೌದು. ಕರೆಸಿ ಕೂರಿಸಿ ಮಾತಾಡಿದ ಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ಬೇಕು. ಯಾಕಪ್ಪ ಹೆಂಗ್ ಮಾಡಿದ್ಯಾ, ಆ ಸೀಕ್ವೆನ್ಸ್ ಏನು, ಪೊಲೀಸ್ ಡ್ರೆಸ್ ಮಾಡ್ಬಿಟ್ಟು ರೇಪ್ ಸೀನ್ ಆಗಿದೆಯಾ, ಅಲ್ಲ, ಅದು ನಾನು ಕೊಡ್ತೀನಿ ಕೊಡಿ, ಅದು ವಾಯ್ಸ್ ಕಟ್ ಕೊಡ್ತೀನಿ. ಅವ್ರು ಒಂದು ನಿಮಿಷ ಅವರೇ ನೀವು ಹೇಳಿ. ಸರ್ ಒಂದು 4 ವಿಷಯಗಳಿದೆ ಇಲ್ಲಿ. ನಮ್ಮದು ಒಂದು ಜನಾಂಗ ಅನ್ನೋ ಪ್ರಶ್ನೆ ಒಂದು ಕಡೆ ಅಂದರೆ ಮುಖ್ಯವಾಗಿ ಸನಾತನ ಹಿಂದೂ ಧರ್ಮ. ಸನಾತನ ಹಿಂದೂ ಧರ್ಮ ಅಂತ ಬಂದಾಗ ಪ್ರತಿ ಬಾರಿ ಟಾರ್ಗೆಟ್ ಆಗ್ತಿರೋದು ಸನಾತನ ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣಸನ್ನೇ ಟಾರ್ಗೆಟ್ ಮಾಡ್ತಾರೆ, ಬ್ರಾಹ್ಮಣ ಧರ್ಮಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಮೊದಲನೇದಾಗಿ ನಾವು ಅಪ್ರಿಷಿಯೇಷನ್ ಮಾಡಬೇಕಾಗಿದೆ, ನೀವೇ ಅಧ್ಯಕ್ಷರಾಗಿದ್ದಾಗ ನಮಗೆ ಮೊಗರು ಫಿಲ್ಮಲ್ಲಿ ತುಂಬ ಸಮಸ್ಯೆಗಳಾಗಿತ್ತು. ಆದಾಗ ಅದೆಲ್ಲವನ್ನು ಕೂಡ ನೀವು ಸಣ್ಣ ಸಣ್ಣ ತುಣುಕುಗಳಿಗೆ ಕತ್ರಿ ಹಾಕಿಸಿ ಆವಾಗ ದೊಡ್ಡ ಪ್ರಮಾಣದ ಹೋರಾಟ ಆದಾಗ ಎಲ್ಲರಿಗೂ ಸಹಾಯ ಮಾಡಿದ್ದೀವಿ. ಆ ವಿಶ್ವಾಸದ ಮೇಲೆ ಇವತ್ತು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತು ನಮ್ಗೆಲ್ಲರಿಗೂ ಏಕಾದಶಿ ಉಪವಾಸ. ನಿನ್ನೆ ರಾತ್ರಿ ನಾವೇನಾದರೂ ನೀರು ಆಹಾರಗಳನ್ನು ತೊಗೊಂಡ್ರೆ ನಾಳೆ ಬೆಳಗ್ಗೆವರೆಗೂ ಯಾರೂ ತೊಗೊಳ್ಳಲ್ಲ. ಆದರೂ ಕೂಡ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ತಮ್ಮ ಮೇಲಿರೋ ವಿಶ್ವಾಸದಿಂದ ತಾವು ಹಿಂದೆ ಸಪೋರ್ಟ್ ಮಾಡಿದ್ದೀವಿ. ಇವಾಗ ನಾವು 4-5 ಅಂಶಗಳನ್ನು ತಿಳಿಸ್ಬೇಕಾದದ್ದು ಏನು ಅಂತಂದರೆ, ಮೊದಲನೇದಾಗಿ ಈ ರುದ್ರಾಕ್ಷಿಗಳು, ತುಳಸಿ ಮಾಲೆಗಳು ಮತ್ತು ಸನಾತನ ಧರ್ಮಗಳು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ ನಾವು. ಬ್ರಾಹ್ಮಣರ ನಾರಿಯನ್ನು ಪೂಜಿಸಿದವರಿಗೆ, ಈ ಕ್ಷತ್ರಿಯರ ನಾರಿಯನ್ನು ಪೂಜಿಸಿದವರಿಗೆ ಅಂತ ಯಾವುದು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ ನಾವೆಲ್ಲೂ ಕೂಡ. ಎಲ್ಲ ನಾರಿಯರಿಗೂ ಕೂಡ ಗೌರವ ಸಿಗಬೇಕು, ಅಲ್ಲಿ ಸುಖ ಶಾಂತಿ ನೆಮ್ಮದಿ ಇರ್ತದೆ ಅಂತ ಹೇಳೋರು. ಅಂತಹ ಮಹಿಳೆಯರ ಮೇಲೆ ಇಷ್ಟೊಂದು ವಿಕೃತವಾಗಿ ಇವಾಗೆಲ್ಲ ಏನು ಮಾಡಿದ್ದಾರೆ ಅಂದರೆ ಫಿಲ್ಮ್ನ ಮಾಡಲಾಗಿ ಇಟ್ಕೊಂಡಿದ್ದಾರೆ. ನಾನು ಹೀರೋ ಆಗಬೇಕು, ನಾನು ಫಿಲ್ಮಲ್ಲಿ ತೋರಿಸಿದ್ದು ಮಾಡಬೇಕು ಅಂತ. ನಮ್ಮ ಮಂಡಳಿಯವರು ಹೇಳಿದ ಹಾಗೆ, ನಮ್ಮ ಆತ್ಮೀಯರು ಹೇಳಿದ ಹಾಗೆ ಇಲ್ಲಿವರೆಗೂ ಹಿಂದಿನ ಫಿಲ್ಮ್ಗಳನ್ನು 350 ವರ್ಷಕ್ಕೂ ಹೆಚ್ಚಿಗೆ ಆಯಿತು ರಾಘವೇಂದ್ರ ಸ್ವಾಮಿಗಳು ಹೋಗಿ. ನಾವು ರಾಘವೇಂದ್ರ ಸ್ವಾಮಿಗಳನ್ನ ಪ್ರತ್ಯಕ್ಷವಾಗಿ ನೋಡಲಿಲ್ಲ. ಇನ್ನು ಯಾರನ್ನೇ ಭಕ್ತ ಪ್ರಹ್ಲಾದ ಇರ್ಬೋದು, ಇನ್ನು ಯಾರನ್ನೂ ಪ್ರಹ್ಲಾದವರು ಅಂತೂ ಯುಗನೇ ಬೇರೆ. ಆ ಯುಗದಲ್ಲಿ ಇದ್ದವ್ರು ನಮ್ಮನ್ನೆಲ್ಲ ನೋಡಿದ್ದು ಫಿಲ್ಮ್ಗಳ ಮುಖಾಂತರ. ನಾವು ಅಷ್ಟೊಂದು ಗೌರವವನ್ನು ಕೂಡ ಕೊಡ್ತೇವೆ. ಅಂತಹ ಫಿಲ್ಮ್ಗಳಲ್ಲಿ ಸ್ತ್ರೀಯರಿಗೆ ಮತ್ತು ಮುಖ್ಯವಾಗಿ ಆರಕ್ಷಕರಿಗೆ ನಾವೇನಂತಂದ್ರೆ, ನಾವು ಯಾವಾಗಲೂ ಕೂಡ ಹಿಂದೆ SC ST ಅವ್ರನ್ನ ಮತಾಂತರ ಮಾಡ್ಕೊಳ್ತಾ ಇದ್ರು, ಕನ್ವರ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ರಾಷ್ಟ್ರ ಬಗುರು ಮಾಡ್ಲೇನ್ರಿ 24 ಅವರ್ಸ್ ಮಿಡ್ ನೈಟ್ ಕೂತು ಸಂಸಾರ ಸಂಸಾರ ಎಡಿಟ್ ಮಾಡಿ ಮಾಡಿಸಿಲ್ವಾ ನಾವು? ಈಗ ತಾನೇ ಕೊಡೋದು ನೀವು. ಲೆಟರ್ ಕೊಟ್ಟು ಎಷ್ಟು ಗಂಟೆ ಆಯ್ತಾ? ಈಗ ಕೊಟ್ಟು 10 ಗಂಟೆ 10 ನಿಮಿಷ ಆಗಿಲ್ಲ. ತಕ್ಷಣ ಕರ್ಸ್ಕೊತೀನಿ. ನಿಮ್ಗೆ ರೋಷ ಕಡಿಮೆ ಇರ್ಬೇಕು, ನಮಗೆ ಕ್ಷತ್ರಿಯರಿಗೆ ಇರ್ಬೇಕು ರೋಷ. ನೀವ್ ಏನ್ರಿ ಸರ್, ಧರ್ಮವನ್ನು ಕಾಪಾಡಬೇಕಾದ್ರೆ ಕ್ಷತ್ರಿಯರು ಸರ್, ನೀವು ಸುಮ್ಮನೆ ಆಗ್ಬಿಟ್ರಲ್ಲ ಅಂತ ನಾವು ಹುಡುಕ ಬರ್ಬೇಕು. ಅಲ್ಲ, ನೀವು ಆಗಲೇ ಹೇಳಿದ್ರಲ್ಲ ಸರ್, ಇನ್ನೂ ಎದ್ದಿಲ್ಲ ಅಂತ. ಒಳ್ಳೆ ದಿನ ಪೂಜೆ ಮಾಡೋರು, ಪೂಜೆ ಮಾಡೋರು ಹಿಂಗೆ ಮಾಡಿದಾರಲ್ಲ ಸರ್, ಎಲ್ಲಿ ಬೆಲೆ ಮಾಡಿ. ನಮಗೆ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನ ರಿಜಿಸ್ಟರ್ ಇಂದ ಒಂದು ಮನವಿ ಮತ್ತೆ ಬಂದಿದೆ. ಬ್ರಾಹ್ಮಣ ಸಂಘಗಳ ಒಕ್ಕೂಟ ಅದ್ರ ಮೇಲೆ ಎಲ್ಲ ಸೇರಿ ಸಂಘ ಸಂಸ್ಥೆಗಳು ಎಲ್ಲ ನೀವು ವಿಪ್ರ ಅಷ್ಟೇ ಎಲ್ಲ ಸಂಘ ಸಂಸ್ಥೆಗಳು. ಬ್ರಾಹ್ಮಣ ಒಂದು ಜನಾಂಗ, ಬ್ರಾಹ್ಮಣ ಜನಾಂಗದವರು ಒಂದು ಹಿಂದೂ ಜನಾಂಗ, ಒಳ್ಳೆ ಜನಾಂಗ. ಅವರಿಂದ ನಮ್ಮ ಹಿಂದೂ ಸಂಸ್ಕಾರ, ಸನಾತನ ಧರ್ಮ ಉಳಿದಿದೆ, ಅದು ನಮಗೂ ಗೊತ್ತು. ನಮ್ಮ ಮನೆಯಲ್ಲೂ ಪೂಜೆ ಪುರಸ್ಕಾರ ಮಾಡೋದು ಬ್ರಾಹ್ಮಣರಿಂದ. ಈ ಒಂದು ಲೆಟರ್ ಕೊಟ್ಟಿರೋದು ಒಂದು ಅರ್ಥಪೂರ್ಣವಾದ ಒಂದು ಲೆಟರ್ ಕೊಟ್ಟಿದ್ದಾರೆ. ಇದ್ರ ಸಂಕ್ಷಿಪ್ತವಾಗಿ ನಮ್ಮ ತಮ್ಮ ಹೆಸರು ಪ್ರಸನ್ನಾಚಾರ್ಯ ಗುರುಗಳು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಧೈರ್ಯ ಪೊಲೀಸ್ನವರು ಕೂಡ ಪ್ರತಿಯೊಬ್ಬರು ಇವತ್ತು ಕರ್ನಾಟಕದಲ್ಲಿ, ಇಂಡಿಯಾದಲ್ಲೇ ಪೊಲೀಸರು, ನಮ್ಮ ಕರ್ನಾಟಕ ಪೊಲೀಸರಿಗೆ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ಇಂಡಿಯಾ. ಅದಕ್ಕೆ
ಸಿನಿಮಾಗಳೀಗ ಶಂಕರ್ ನಾಗ್ ಬಂತಪ್ಪ ಯಾವ ಸಲ ಪಿಕ್ಚರ್ ಸಿನಿಮಾ ಆ ಸಿನಿಮಾದಲ್ಲಿ ಪೊಲೀಸ್ ಹೆಂಗ್ ಹೈಲೈಟ್ ಮಾಡಿದೀವಿ ನಾವು ಸಿನಿಮಾ ಅವರೆಲ್ಲ ಆದ್ರೆ ಇಷ್ಟು ಡಿಮಿ ಮಾಡೋದು ಅದೇ ಹೇಳಿದ್ರು ಶಂಕರ್ ನಾಗ್ ಅವರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಅಂಬರೀಶ್ ಅವ್ರ ಫಿಲಂಗಳೇ ಅವಾಗ ಒಂಥರ ಇದೆ. ಈ ಲೆಟರ್ ಪ್ರಕಾರ ಈ ಸಿನಿಮಾ ಧೈರ್ಯಂ ಸರ್ವಸಾಧಾರಣ ಸಿನಿಮಾದ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ನಿರ್ಮಾಪಕ ಹಣ ಹಾಕ್ತಾನಷ್ಟೇ, ನಿರ್ದೇಶಕ ಸಿನಿಮಾ ಮಾಡ್ತಾನೆ. ಅವ್ನು ಯಾವ ಕಾನ್ಸೆಪ್ಟ್ ಸಿನಿಮಾ ಮಾಡಿದ್ರೆ ಅವ್ರಿಗೆ ಗೊತ್ತಿರಲ್ಲ. ಆ ಸಿನಿಮಾ ಮಾಡಿದ ಸಿನಿಮಾ ನಾನಂತೂ ನೋಡಿಲ್ಲ, ಸೆನ್ಸರ್ ಆಗಿದೆ ಗೊತ್ತಿಲ್ಲ, ರಿಲೀಸ್ ಡೇಟ್ ಅನೌನ್ಸ್ ಆಗಿಲ್ಲ. ಆಗಿದೆ ಅಣ್ಣ, ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ, ಪೇಪರ್ ಬಂದಿಲ್ಲ, ನಾನು ನೋಡ್ಕೊಂತೀನಿ. ಶುಕ್ರವಾರ ರಿಲೀಸ್ ಡೇಟ್, ಫ್ರೈಡೆ ರಿಲೀಸ್ ನಾಳೆ ಟೈಮ್ ನಮಗಿದೆ. ನಾನು ಅವ್ರಿಗೆ ಕರೆಸಿ ಕೂರಿಸಿ ಮಾತಾಡಿಸಿ ಸಮಜಾಯಿಸಿ ಮಾಡ್ತೀನಿ. ನಮಗೆ ನಾಳೆ ಸಾಯಂಕಾಲದಾಗ ಟೈಮ್ ಕೊಡಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಸಾಯಂಕಾಲ ತಾವು ಕೂಡ ಬನ್ನಿ, ಒಂದು ಪರ್ಟಿಕ್ಯುಲರ್ ಟೈಮ್ ಕೊಡ್ತೀನಿ. ಕೂತ್ಕೊಂಡು ಮಾತುಕತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಇಮ್ಮಿಡಿಯೇಟಾಗಿ, ನಾಳೆ ಅಲ್ಲ ಈಗಲೇ ಅವ್ರು ಕರೆಸಿ, ಈಗಾಗಲೇ ನಿರ್ಮಾಪಕರು ಕರ್ಸ್ಕೊಂಡಿದ್ದೀನಿ, ಅಲ್ಲ ಒಂದು ಕಡೆ ಕರೆಸಿ ಯಾರೇ ಬಂದಿದ್ದಾರೆ, ಮಾತಾಡಿ ನಿಮಗೆ ನ್ಯಾಯ ಸಿಗುವಂಥ ಕೆಲಸ. ಯಾವುದೇ ಜನಾಂಗಕ್ಕೆ, ಯಾವುದೇ ಧರ್ಮಕ್ಕೆ ನೋವಾಗುವಂಥ ಕೆಲಸ ಯಾರೂ ಮಾಡಲ್ಲ. ಮಾಡೋ ಸಿನಿಮಾದಲ್ಲಿ ಸಿನಿಮಾಟಿಕ್ ಮಾಡಿರ್ತಾರೆ. ಸಂಸಾರ ಮಾಡೋರು ಕೂಡ ಸಂಸಾರಲ್ಲಿ ನೀತಿ ನಿಯಮಗಳಿದೆ. ನೀವೊಂದು ಇದೆಲ್ಲ ಮಾಡೋದಕ್ಕಿಂತ ಯಾವ ರೈಟ್ ಇನ್ಫಾರ್ಮೇಷನ್ ಮಿನಿಸ್ಟ್ರಿ ಮಾತಾಡ್ಬೋದು. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇದ್ದಾರೆ, ನಿಮ್ಮವರೇ ಅಲ್ಲ, ನಿಮ್ಮವರೇ ಅಲ್ಲ. ಕೇಳಿ ಸರ್, ಅಲ್ಲಿ ಸಂಸಾರ ಮಾಡುವಂಥವ್ರು ಇದಾರಲ್ಲ, ಅವ್ರಿಗೆ ಸಫಿಕ್ ರೂಲ್ಸ್ ಕೊಡಬೇಕು. ಯಾರ ಮಾತು ಅವ್ರು ಕೇಳಲ್ಲ. ಮೊನ್ನೆ ನಮ್ದು 60 ಸಿನಿಮಾಗಳಿಗೆ ಸಂಸಾರ ಸರಿಯಾದ ಟೈಮಲ್ಲಿ ಮಾಡೋಕ್ಕಾಗದೆ 60 ನಿರ್ಮಾಪಕರು ಬೀದಿ ಪಾಲಾಗಿದ್ದಾರೆ, ಕೆಲಸ ಮಾಡಿಲ್ಲ. ನಾನು ಅದನ್ನ ಮಾಧ್ಯಮದ ಕೇಳಿದ್ರೆ ನಮ್ಮ ಮರ್ಯಾದೆ ನಾವು ತಗೊಳಗಾದ, ಯಾರು ಮರ್ಯಾದೆ ಯಾರು ಲೆಟರ್ ಸ್ಪಂದಿಸೋ ಧರ್ಮ ನಮ್ದು. ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ ಆ ಕೆಲಸನ ನಾನು ಬಹಳ ಚೆನ್ನಾಗಿ ಮಾತಾಡಿದ್ದೀನಿ ಸರ್. ಇದು ನಮ್ದೊಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡು ಕರೆಸಿ ಕೂರಿಸಿ ಮಾತಾಡಿಸಿ ನಾಳೆ ಸಾಯಂಕಾಲ 5 ಗಂಟೆ ಯಾರೋ 2 ಜನ ಬರೋದು ಅವಶ್ಯಕತೆ ಇಲ್ಲ, ಯಾರೋ ಒಂದಿಬ್ರು ಬನ್ನಿ. ಆದ್ಮೇಲೆ ಅವ್ರು ನೀವು ಕರ್ಕೊಂಡ್ಬಂದ ಅಧ್ಯಕ್ಷನ ಮನವಿ ದಯಮಾಡಿ ಸಾಯಂಕಾಲ ಅನ್ಮಾಡಿದ್ವಿ. ನಮ್ದು ಹೊಟ್ಟೆಪಾಡು, ಬೆಳಗ್ಗೆ ದೇವಸ್ಥಾನ ತೆಗಿಬೇಕು. ಸಿನಿಮಾಗೆ ಟೈಮ್ ಸ್ಟಾರ್ಟ್ ಆಗೋದು 11:30 ಬೇಡ ಅಂತ 3:30 ಅಂದೆ. 3 ಗಂಟೆಗೆ ಇಟ್ಕೊಂಡು ಹೀಗಾಗಿ ಯಾವತ್ತು ಏನು ಅಂತ ಒಂದು ಅರ್ಧ ನಂಬರ್ ಬರೆದಿದ್ದೀನಿ. ಅಲ್ಲ, ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇರೋದಕ್ಕೆ ನಿಮ್ಮ ಹತ್ರ ಬಂದಿರೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.